ಇಶಾನಿ ಗ್ರಾಜುಯೇಟ್ ಮುಗ್ದಾಗ ಅವಳು ತನ್ನ ತಂದೆ ತಾಯಿ ಹತ್ರ ಅಜ್ಜಿನ ಭೇಟಿ ಮಾಡ್ಬೇಕು ಅಂತ ಹೇಳ್ತಾಳೆ. ಅವ್ರ ಅಜ್ಜಿ ಹಳೆ ಮನೆಯಲ್ಲಿ ಹಳ್ಳಿನಲ್ಲಿ ವಾಸ ಮಾಡ್ತಾ ಇದ್ರು. ಇಶಾನಿ ತನ್ನ ಪೇರೆಂಟ್ಸ್ ಜೊತೆ ಹಳೆ ಮನೆಗ್ ಹೋಗಿ ಅಜ್ಜಿನ ಭೇಟಿ ಮಾಡ್ತಾಳೆ. ಇಶಾನಿಗೆ ಅಜ್ಜಿನ ಭೇಟಿ ಮಾಡಿದ್ದು ತುಂಬಾ ಖುಷಿಯಾಗಿತ್ತು. ಮತ್ತೆ ಅವಳಿಗೆ ಸ್ವಲ್ಪ ದಿನದಲ್ಲೇ ಅಲ್ಲೇ ಇರ್ಬೇಕು ಅಂತ ಮನ್ಸ್ ಕೂಡ ಆಗಿತ್ತು. ಒಂದು ದಿನ ಇಶಾನಿ ನೋಡ್ತಾಳೆ, ಒಂದು ಕೋಣೆಗೆ ಯಾವಾಗ್ಲೂ ಬೀಗ ಹಾಕಿರತ್ತಲ್ಲ, ಯಾಕೆ ಅಂತ. ಇಶಾನಿ ಇಲ್ಲಿವರೆಗೂ ಯಾವ್ದೇ ಕೋಣೆಗ್ ಹೋದ್ರೂ ಹಳೆ ಕಾಲದ ವಸ್ತುಗಳು ಅವಳಿಗೆ ನೋಡೋದಕ್ ಸಿಕ್ಕಿರತ್ತೆ. ಹಾಗಾಗಿ ಅವಳಿಗೆ ಮನ್ಸಾಗತ್ತೆ ಈ ಕೋಣೆನಲ್ಲಿ ಏನಿದೆ ಅಂತ ನೋಡ್ಬೇಕು. ಅಜ್ಜಮ್ಮ, ನೀನು ಈ ಮನೇಲಿರೋ ಎಲ್ಲಾ ಕೋಣೆನೂ ನನಗ್ ತೋರ್ಸಿದ್ಯಾ, ಆದ್ರೆ ಅಲ್ಲಿ 3ನೇ ಕೋಣೆ ಇದೆಯಲ್ಲ, ಅದ್ರಲ್ಲಿ ಯಾಕೆ ಅಷ್ಟು ದೊಡ್ಡ ಬೀಗ ಹಾಕಿದ್ಯಾ? ಅದನ್ನ ಯಾವತ್ತೂ ತೆಗ್ಯೋದೇ ಇಲ್ವಾ? ನನಗೆ ಆ ಕೋಣೆನ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಇಶಾನಿ ಮಾತನ್ನ ಕೇಳಿಸ್ಕೊಂಡು ಅಜ್ಜಿ ಹೇಳ್ತಾಳೆ, ಮಗಳೇ, ಆ ಕೋಣೆಗೆ ತನ್ನದೇ ಆದ ಕತೆ ಇದೆ. ಅದನ್ನ ನಾನ್ ನಿನ್ಗೆ ರಾತ್ರಿ ಹೇಳ್ತೀನಿ. ಮಗಳೇ, ನಿನಗ್ ಗೊತ್ತೇ ಇದೆ, ನಾವು ರಾಜವಂಶದವರು ಅನ್ನೋದು. ಆಗಿನ ಕಾಲದಲ್ಲಿ ನಮ್ಮ ಪೂರ್ವಜರು ಇದೇ ಮನೇಲಿ ವಾಸ ಮಾಡ್ತಿದ್ರು. ಇದೊಂದು ಅರಮನೆ ಆಗಿತ್ತು. ಇಲ್ಲಿ ರಾಜ್ಕುಮಾರಿ ಇದ್ಲಲ್ಲ, ಅವಳ ಹೆಸರು ವಸುಂಧರಾ ಅಂತ. ವಸುಂಧರಾ ತುಂಬಾ ಸುಂದರವಾಗಿದ್ಲು. ಅವಳನ್ನ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ದೊಡ್ಡ ದೊಡ್ಡ ಕುಟುಂಬದವರೆಲ್ಲ ಸಂಬಂಧ ತಗೊಂಡ್ ಬರ್ತಾ ಇದ್ರು. ಆ ಸಮಯದಲ್ಲಿ ಅವಳಿಗೊಬ್ಳು ಪ್ರಾಣ ಸ್ನೇಹಿತೆ ಇದ್ಲು. ಅವಳ ಹೆಸರು ಊರ್ವಶಿ ಅಂತ. ಊರ್ವಶಿ ಯಾರನ್ನ ಮದ್ವೆ ಮಾಡ್ಕೋಬೇಕು ಅಂತಿದ್ಲು, ಅದೇ ಹುಡುಗನ್ ಜೊತೆ ವಸುಂಧರಾ ಮದ್ವೆ ಆಗೋಯ್ತು. ಆಮೇಲೆ ಊರ್ವಶಿ ವಸುಂಧರನ ನೋಡಿ ಹೊಟ್ಟೆ ಉರ್ಕೋತಿದ್ಲು. ತನ್ನ ಸ್ನೇಹಿತೆನೆ ನೋಡಿ ಹೊಟ್ಟೆ ಉರ್ಕೋತಾ ಇದ್ಲಾ? ಅದು ತಪ್ಪಲ್ವಾ ಅಜ್ಜಿ? ಆಮೇಲೆ ಏನಾಯ್ತು? ಅವಳು ವಸುಂಧರಾಗೆ ಒಂದು ಉಡುಗೊರೆ ಕೊಟ್ಲು. ಅದ್ರಲ್ಲಿ ಮಾಟ ಮಂತ್ರ ಮಾಡಿಟ್ಟಿದ್ಲು. ಆ ಮಾಟ ಮಂತ್ರದ ಕಾರಣದಿಂದ ವಸುಂಧರಾ ಮದ್ವೆ ಆದ್ಮೇಲೆ ತನ್ನ ಗಂಡನ್ನೇ ಕೊಲೆ ಮಾಡ್ಬಿಟ್ಲು. ಆಮೇಲೆ ಇಡೀ ಜೀವನ ಒಂಟಿಯಾಗೆ ಕಳೆದ್ಬಿಟ್ಲಮ್ಮ. ಆ ಉಡುಗೊರೆ ಏನಜ್ಜಿ? ಉಡುಗೊರೆ ಏನು, ಅದನ್ನ ಯಾರು ಕಣ್ಣು ಹಿಡಿಯೋಕಾಗ್ಲಿಲ್ಲಮ್ಮ. ಅದಕ್ಕೋಸ್ಕರನೇ ಆ ರಾಜಕುಮಾರಿ ವಸ್ತುಗಳೆಲ್ಲ ಏನೇನಿತ್ತೋ ಅದನ್ನೆಲ್ಲ ಕೋಣೆಗ್ ಹಾಕಿ ಬೀಗ ಹಾಕಿದೀವಿ. ಅದ್ರಿಂದ ಯಾರಿಗೂ ತೊಂದ್ರೆ ಆಗ್ಬಾರ್ದು ಅಂತ. ಇಶಾನಿ ಇದನ್ನ ಕೇಳಿ ಯೋಚನೆ ಮಾಡ್ತಿರ್ತಾಳೆ. ಅವಳು ಗೊತ್ತಾಗತ್ತೆ ಯಾವ್ದೇ ಕಾರಣಕ್ಕೂ ಅಜ್ಜಿ ಅವಳನ್ನ ಆ ಕೋಣೆಗ್ ಹೋಗಕ್ ಬಿಡಲ್ಲ ಅನ್ನೋದು. ಅದಕ್ಕೆ ಅವಳು ರಾತ್ರಿ ಎಲ್ರು ಮಲ್ಗಿರುವಾಗ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಆ ಕೋಣೆ ಕಡೆ ಹೋಗ್ತಾಳೆ. ಕಿಟಕಿ ಸಹಾಯದಿಂದ ಹೇಗೋ ಕಷ್ಟಪಟ್ಟು ಅವಳು ಆ ಕೋಣೆ ಒಳಗಡೆ ಹೋಗ್ತಾಳೆ. ಅಲ್ಲೆಲ್ಲಾ ಕಡೆ ನೋಡಿ ಒಂದು ಕಡೆ ಪೆಟ್ಟಿಗೆ ಇರೋದನ್ನ ನೋಡ್ತಾಳೆ. ಅದ್ರೊಳಗಡೆ ಸಿಕ್ಕಾಪಟ್ಟೆ ಒಡವೆಗಳಿರತ್ತೆ. ಆ ಒಡವೆಗಳೆಲ್ಲ ತುಂಬಾ ಚೆನ್ನಾಗಿರತ್ತೆ. ಮತ್ತೆ ಆ ಒಡವೆಗಳು ಅವಳಿಗೆ ಇಷ್ಟನೂ ಆಗತ್ತೆ. ಅದನ್ನ ನೋಡ್ತಾ ನಿಂತ್ಕೋತಾಳೆ. ಆದ್ರೆ ಅಜ್ಜಿ ಭಯದಿಂದ ಅವಳು ಯಾವ್ದನ್ನು ಮುಟ್ಟೋದಿಲ್ಲ. ಆಮೇಲೆ ಅವಳಿಗೊಂದು ಉಂಗ್ರ ಕಾಣ್ಸತ್ತೆ. ಅವಳಿಗದು ತುಂಬಾನೇ ಇಷ್ಟ ಆಗತ್ತೆ. ವಾವ್, ಈ ಉಂಗ್ರ ಅಂತೂ ತುಂಬಾನೇ ಚೆನ್ನಾಗಿದೆ. ಒಂದು ವೇಳೆ ನಾನಿದನ್ನ ತಗೊಂಡ್ರೆ ಖಂಡಿತವಾಗ್ಲೂ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಹಾಗೆ ಹೇಳಿ ಅವಳು ಆ ಪೆಟ್ಟಿಗೆನ ಮುಚ್ಚಿಬಿಡ್ತಾಳೆ. ಮತ್ತೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಅದೇ ಕಿಟಕಿಯಿಂದ ರೂಮಿಂದ ಹೊರಗೆ ಹೋಗ್ತಾಳೆ. ಮಾರನೇ ದಿನ 12 ಗಂಟೆ ಸಮಯದಲ್ಲಿ ಇಶಾನಿ ತನ್ನ ಕೋಣೆನಲ್ಲಿ ಮಲಗಿರುವಾಗ ಅವಳು ಕೈಯಲ್ಲಿದ್ದಂತ ಉಂಗ್ರ ತನಗ್ ತಾನೇ ಹೊಳೆಯೋದಕ್ ಶುರುವಾಗತ್ತೆ. ಆಗ ಇದ್ದಕ್ಕಿದ್ದ ಹಾಗೆ ಇಶಾನಿ ಕಣ್ ಬಿಡ್ತಾಳೆ. ಆದ್ರೆ ಈ ಟೈಮ್ ಅವಳ ಕಣ್ಣು ಕೆಂಪಿರತ್ತೆ. ಅವಳು ಯಾವ ತರ ಬೆಡ್ಡಿಂದ ಎದ್ದೇಳ್ತಾಳೆ ಅಂದ್ರೆ ಅವಳಿಗೆ ಜ್ಞಾನನೇ ಇಲ್ವೇನೋ ಅನ್ನೋ ಹಾಗೆ ಅವಳು ನೇರವಾಗಿ ಮನೆಯಿಂದ ಹೊರಗೆ ಹೋಗಿ ಹಳ್ಳಿ ಸುತ್ತೋದಕ್ಕೆ ಶುರು ಮಾಡ್ತಾಳೆ. ಆ ಹಳ್ಳಿನಲ್ಲಿ ಎಲ್ರು ಬೇಗ ಮಲಗ್ತಾರೆ. ಹಾಗಾಗಿ ಎಲ್ಲಾ ಕಡೆ ನಿಶಬ್ದವಾಗಿರತ್ತೆ. ಆದ್ರೆ ಕೇವಲ ಒಬ್ನೇ ಒಬ್ಬ ಕುಡುಕ ಎದುರುಗಡೆಯಿಂದ ಹಾಡ್ ಹೇಳ್ಕೊಂಡು ಬರ್ತಾ ಇದ್ದಾನೆ. ಇಶಾನಿ ಅವನ್ ಮುಂದೆ ಹೋಗಿ ನಿಂತ್ಕೋತಾಳೆ. ಆದ್ರೆ ಅವಳ ನೋಟ ಕೆಳಗಡೆ ಇರತ್ತೆ. ಯಾರ್ ನೀನು ಚಮ್ಮಕ್ ಚಲೋ? ಇಷ್ಟ ಹೊತ್ತಲ್ಲಿ ನೀನು ಎಲ್ಲಿಗೆ ಹೋಗ್ತಿದ್ಯಾ? ಇಶಾನಿ ಇದ್ದಕ್ಕಿದ್ದ ಹಾಗೆ ಮೇಲ್ ನೋಡ್ತಾಳೆ. ಅವಳು ಕೆಂಪುಗಿರೋ ಕಣ್ಣನ್ನ ನೋಡಿ ಆ ಕುಡ್ಕ ಹೆದರ್ಕೋತಾನೆ. ಮತ್ತೆ ಕಿರ್ಚ್ಕೊಂಡು ಅಲ್ಲೇ ನೆಲದ ಮೇಲೆ ಬಿದ್ದು ಹೋಗ್ತಾನೆ. ಇಶಾನಿ ಕೂಡ ಜೋರಾಗಿ ಕೂಗ್ಕೋತಾಳೆ. ಮತ್ತೆ ಅವನ ಮೇಲ್ ಹೋಗಿ ಅವನ್ ಕುತ್ತಿಗೆನ ಕಚ್ಚಿಬಿಡ್ತಾಳೆ. ಆ ಕುಡುಕ ಅಲ್ಲೇ ಸತ್ ಹೋಗ್ತಾನೆ. ಇಶಾನಿ ಅದೇ ಸ್ಥಿತಿನಲ್ಲಿ ವಾಪಸ್ ತನ್ನ ಕೋಣೆಗ್ ಬಂದು ಮಲ್ಕೋತಾಳೆ. ಬೆಳಿಗ್ಗೆ ಎದ್ದಾಗ ಅವಳಿಗೆ ಯಾವ್ದೂ ನೆನ್ಪಿರೋದಿಲ್ಲ. ಆದ್ರೆ ಕನ್ನಡಿ ಮುಂದೆ ನಿಂತು ನೋಡ್ದಾಗ ಅವಳ ಮುಖ ಕೆಂಪಾಗಿರತ್ತೆ. ಅವಳದನ್ನ ವಾಶ್ರೂಮ್ ಹೋಗಿ ತೊಳ್ಕೋತಾಳೆ. ಆದ್ರೆ ಯಾರಿಗೂ ಈ ವಿಚಾರದ ಬಗ್ಗೆ ಏನು ಹೇಳಲ್ಲ.
ಊಟ ಮಾಡುವಾಗ ಅಜ್ಜಿ ಗಮನ ಆ ಉಂಗ್ರದ ಮೇಲೆ ಹೋಗತ್ತೆ. ಆ ಅಜ್ಜಿ ಅದನ್ನೇ ದಿಟ್ಟಿಸಿ ನೋಡಿ ಅವಳನ್ನ ಕೇಳ್ತಾಳೆ, ಇಶಾನಿ, ಈ ಉಂಗ್ರ ನಿನಗೆಲ್ ಸಿಕ್ತಮ್ಮ? ಇಶಾನಿ ಕತೆ ಹೇಳೋಕ್ ಶುರು ಮಾಡ್ತಾಳೆ. ಅಜ್ಜಿ, ಇಲ್ಲಿ ನನ್ಗೊಬ್ಳು ಹೊಸ ಸ್ನೇಹಿತೆ ಸಿಕ್ಕಿದಾಳೆ. ಅವಳು ಇದನ್ನ ನನಗ್ ಕೊಟ್ಟಿದ್ದು ಅಜ್ಜಿ. ನಿನ್ನ ಸ್ನೇಹಿತೆನ ನಿನ್ನ ಅಜ್ಜಿಗ್ ಭೇಟಿ ಮಾಡ್ಸಲ್ವಾ? ಯಾಕಾಗ್ಬಾರ್ದು ಅಜ್ಜಿ? ನಾಳೆ ಅವಳನ್ನ ಮನೆ ಕರ್ಕೊಂಡ್ ಬಾ. ಡಿನ್ನರ್ ಆದ್ಮೇಲೆ ಇಶಾನಿ ಯೋಚನೆ ಮಾಡ್ತಾಳೆ, ನಾಳೆ ಯಾರನ್ನ ಅಜ್ಜಿ ಕರ್ಕೊಂಡ್ ಬಂದು ಭೇಟಿ ಮಾಡ್ಸೋದು ಅಂತ. ಹಾಗಾಗಿ ಅವಳು ಉಂಗ್ರ ತೆಗಿಯೋಕೆ ಪ್ರಯತ್ನ ಪಡ್ತಾಳೆ. ಉಂಗ್ರನ ತೆಗ್ದಿಟ್ಬಿಡ್ತೀನಿ, ಆಮೇಲೆ ಅಜ್ಜಿಗ್ ಹೇಳ್ತೀನಿ ನಾನ್ ಅವಳ ಜೊತೆ ಜಗಳ ಮಾಡ್ಕೊಂಡೆ ಅಂತ. ಹಾಗೆ ಹೇಳಿ ಇಶಾನಿ ಉಂಗ್ರ ತೆಗಿಯೋದಿಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಉಂಗ್ರ ಬೆರಳಿಂದ ಹೊರಗ್ ಬರಲ್ಲ. ಆಮೇಲೆ ಅದು ಹೊಳೆಯೋದಕ್ ಶುರುವಾಗತ್ತೆ. ಇಶಾನಿ ಇದಕ್ಕಿದ್ದ ಹಾಗೆ ಪ್ರಜ್ಞೆ ಕಳ್ಕೊತಾಳೆ ಮತ್ತೆ ಗಾಢವಾದ ನಿದ್ರೆಗೆ ಹೊರಟೋಗ್ತಾಳೆ. ರಾತ್ರಿ 12 ಗಂಟೆಗೆ ಇಶಾನಿ ಕಣ್ಬಿಡ್ತಾಳೆ ಮತ್ತವಳು ಮತ್ತೆ ಅದೇ ಜಾಗಕ್ಕೆ ಹೋಗ್ತಾಳೆ. ಈ ಸಲ ಆ ಕಡೆಯಿಂದ ಒಬ್ಬ ವಯಸ್ಸಾದ ಮುದುಕ ಬರ್ತಿರ್ತಾನೆ. ಇಶಾನಿ ಅವನ್ ಮುಂದೆ ಹೋಗಿ ಗುರಾಯಿಸ್ತಾಳೆ. ಇಶಾನಿ ಕಣ್ಣನ್ನ ನೋಡಿ ಆ ಮುದುಕ ಕಿರ್ಚ್ಕೋತಾನೆ. ಕಾಪಾಡಿ! ಇಶಾನಿ ಅವನನ್ನ ಹಿಡ್ಕೊಂಡು ಅವನ್ ಕುತ್ತಿಗೆನ ಕಚ್ಚೋದಕ್ ಶುರು ಮಾಡ್ತಾಳೆ. ಮತ್ತವನು ಕಿರ್ಚ್ಕೋತಿರ್ತಾನೆ. ಅವನು ಪ್ರಜ್ಞೆ ತಪ್ಪ ಹೋಗ್ತಾನೆ. ಆದ್ರೆ ಇಶಾನಿ ಅವನು ಸತ್ತೋದ ಅಂತ ತಿಳ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಆ ಮುದುಕ ಏನೋ ಬದುಕ್ತಾನೆ, ಆದ್ರೆ ಅವನಿಂದಾಗಿ ಇಡೀ ಹಳ್ಳಿನಲ್ಲಿ ಹರಡತ್ತೆ, ಹಳ್ಳಿನಲ್ಲಿ ಭೂತ ಓಡಾಡ್ತಿದೆ ಅಂತ. ರಾತ್ರಿ ಹೊತ್ತು ಅಜ್ಜಿ ಅವ್ರ ಮನೆಗೆ ದೆವ್ವದ ಬಗ್ಗೆ ಮಾತಾಡೋದಕ್ಕೆ ಅಂತ ತಾಂತ್ರಿಕನ್ನ ಕರೆಸ್ಕೋತಾರೆ. ತಾಂತ್ರಿಕ ಮನೆಗ್ ಬರ್ತಿದ್ದ ಹಾಗೆ ಇಶಾನಿ ಅವನನ್ನ ನೋಡಿ ನೇರವಾಗಿ ತನ್ನ ಕೋಣೆಗೆ ಹೊರಟೋಗ್ತಾಳೆ. ಈ ಹುಡುಗಿ ಈಗ ಕೋಣೆಯೊಳಗೋದ್ಲಲ್ಲ, ಅವಳು ಯಾರು? ಅವಳು ನನ್ ಮೊಮ್ಮಗಳು, ಸಿಟಿಯಿಂದ ಬಂದಿದ್ದಾಳೆ. ಈ ಊರಿನ ದೆವ್ವ ಬೇರೆ ಯಾರು ಅಲ್ಲ, ಅದು ನಿಮ್ಮ ಮೊಮ್ಮಗಳೇ. ಅದನ್ನ ಕೇಳಿ ಅಜ್ಜಿ ಮತ್ತೆ ಪೇರೆಂಟ್ಸ್ ಹೆದರ್ಕೋತಾರೆ. ನಮ್ ಮಗಳು ದೆವ್ವ ಆಗೋದಕ್ ಸಾಧ್ಯನೇ ಇಲ್ಲ. ರಾತ್ರಿ ಹೊತ್ತು ಅದರ ಶಕ್ತಿ ಪಡ್ಕೊಳ್ಳುತ್ತೆ, ಆಗ ಅದರ ಸ್ವರೂಪ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ನಾನು ಅದನ್ನ ಮಟ್ಟ ಹಾಕ್ತೀನಿ. ರಾತ್ರಿ ಇಶಾನಿ ತನ್ನ ಕೋಣೆನಲ್ಲಿ ಮಲ್ಗಿರುವಾಗ ಆ ತಾಂತ್ರಿಕ ಬಂದು ಅವಳನ್ನ ನೋಡ್ತಾನೆ. ಅವಳ ಬೆರಳಲ್ಲಿದ್ದಂತ ಉಂಗ್ರ ಹೊಳಿತಾ ಇರತ್ತೆ. ಆಗ ಅವನಿಗೆ ಅರ್ಥ ಆಗತ್ತೆ ಇದೆಲ್ಲ ಈ ಉಂಗ್ರದ್ದೇ ಕೆಲ್ಸ ಅಂತ. ತಾಂತ್ರಿಕ ಅವಳ ಕೋಣೆನಲ್ಲಿ ಒಂದು ಸರ್ಕಲ್ ಹಾಕ್ತಾನೆ. ಇವಳಿಗೆ ಪ್ರಜ್ಞೆ ಬಂದಿದ ತಕ್ಷಣ ಈ ವೃತ್ತದೊಳಗೆ ಕರ್ಕೊಂಬನ್ನಿ. ಇಶಾನಿ ಕಣ್ಬಿಡ್ತಾಳೆ ಮತ್ತೆ ಎಲ್ಲಾನು ಕೂಡ ನೋಡ್ತಾಳೆ. ಈ ಸಲ ಅವಳ ಮೇಲೆ ಜಾದು ಪ್ರಭಾವ ಆಗಿರತ್ತೆ. ಇದೆಲ್ಲ ಏನು? ಇಶಾನಿ ಬೆಡ್ಡಿಂದ ಎದ್ದೇಳ್ತಿದ್ದ ಹಾಗೆ ಅವಳ ಪೇರೆಂಟ್ಸ್ ಅವಳನ್ನ ಕರ್ಕೊಂಡ್ ಬಂದು ಆ ಸರ್ಕಲ್ ಅಲ್ಲಿ ಕೂರಿಸ್ತಾರೆ. ಆಮೇಲೆ ಅವಳದ್ರಿಂದ ಎದ್ದೇಳೋದಕ್ಕಾಗೋದಿಲ್ಲ. ತಾಂತ್ರಿಕ ಅವಳ ಕೈಯನ್ನ ಹಿಡ್ಕೊಂಡು ಏನೋ ಮಂತ್ರ ಹೇಳ್ತಾ ಇರ್ತಾನೆ. ಜೊತೆಗೆ ಅವಳ ಬೆರಳಿಂದ ಆ ಉಂಗ್ರ ತೆಗ್ಯೋ ಪ್ರಯತ್ನನೂ ಮಾಡ್ತಿರ್ತಾನೆ. ಆದ್ರೆ ಉಂಗ್ರ ಮಾತ್ರ ಬೆರಳಿಂದ ಹೊರಗ್ ಬರಲ್ಲ. ತಾಂತ್ರಿಕ ಒಂದು ಎಣ್ಣೆ ಬಾಟಲ್ ಅನ್ನ ತಗೊಂಡು ಮಂತ್ರ ಹೇಳೋದಕ್ಕೆ ಶುರು ಮಾಡ್ತಾನೆ. ಬಿಟ್ಬಿಡು ತಾಂತ್ರಿಕ! ಈಗ ಆ ತಾಂತ್ರಿಕ ಎಣ್ಣೆನ ಅವಳ ಬೆರಳಿಗೆ ಹಾಕಿ ಆ ಉಂಗ್ರನ ತೆಗಿತಾನೆ. ಇಶಾನಿ ಜೋರಾಗಿ ಕಿರ್ಚ್ಕೋತಾಳೆ ಮತ್ತೆ ಪ್ರಜ್ಞೆ ತಪ್ಪೋಗ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಇಶಾನಿ ಸರಿ ಹೋಗಿರ್ತಾಳೆ. ಮತ್ತೆ ಆ ತಾಂತ್ರಿಕ ಆ ಉಂಗ್ರನ ತನ್ನ ಜೊತೆನೆ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಸರಿ ಹೋದ್ಮೇಲೆ ಇಶಾನಿ ಇನ್ನೂ ಸ್ವಲ್ಪ ದಿನ ಅದೇ ಹಳ್ಳಿನಲ್ಲಿರ್ತಾಳೆ. ಆಮೇಲೆ ವಾಪಸ್ ತನ್ನ ಮನೆಗೆ ಹೊರಟೋಗ್ತಾಳೆ.